ಪ್ರಧಾನಿ ಮೋದಿ ಅವರು ಸ್ವಾಗತ ಕೋರಿದ್ದಾರೆ, ಶುಭಾಶಯವನ್ನು ಕೋರಿದ್ದಾರೆ. ಶತಕೋಟಿ ಭಾರತೀಯರಿಗೆ ಶುಕ್ಲಾ ಸ್ಫೂರ್ತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಭಾರತದ ಮಾನವ ಸಹಿತ ಗಗನಯಾನಕ್ಕೆ ಇದು ಮುನ್ನುಡಿಯನ್ನು ಬರೆಯುತ್ತೆ ಅಂದಿದ್ದಾರೆ. ಕೋಟ್ಯಾಂತರ ಭಾರತೀಯರ ಕನಸಿಗೆ ನೀವು ಪ್ರೇರಣೆ ಅನ್ನುವಂಥದ್ದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನಿಮ್ಮ ಸಾಧನೆಯನ್ನು ದೇಶ ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭೂಮಿಗೆ ಮರಳಿ ಬಂದ ನಿಮಗೆ ಸ್ವಾಗತ ಅಂತ ಎಕ್ಸ್ನಲ್ಲಿ ಪ್ರಧಾನಿ ಮೋದಿಯವರು ಪೋಸ್ಟ್ ಮಾಡಿದ್ದಾರೆ. ಸೊ ಅದೊಂದು ಹೆಮ್ಮೆ ನಮಗೆ, ನಮ್ಮ ಭಾರತೀಯ ಅನ್ನುವಂಥ ಬಹಳ ದೊಡ್ಡ ಹೆಮ್ಮೆ ನಮಗೆ. ಸೊ ಭೂಮಿಗೆ ಮರಳಿ ಬಂದಿರುವಂಥ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳಿ. ಕಾರಣ ಹೋಗೋದು ಸುಲಭ, ಆಮೇಲೆ ಬರುವಂಥದ್ದು ಆಸೆ ಇಟ್ಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ಅದು ಆ ಟೈಮ್ ಇದೆಯಲ್ವಾ, ಹೋಗುವಂಥ ಟೈಮು, ಅಲ್ಲಿ ಡಾಕಿಂಗ್ ಆಗೋದು, ಅದಾದ ನಂತರ ಅನ್ಡಾಕಿಂಗ್ ಆಗೋದು, ಅದಾದ ನಂತರ ಮತ್ತೆ ಭೂಮಿಗೆ ಬಂದು ಅದಾದ ನಂತರ ಸೇಫಾಗಿ ಬರೋದಿದೆಯಲ್ಲ, ಅದು ಭಾಳ ಕ್ರೂಷಿಯಲ್ ಆಗಿರುವಂಥ ಸಮಯ. ಅದರಲ್ಲಿ ಈಗ ಯಶಸ್ವಿಯಾಗಿ ಬಂದಿದ್ದಾರೆ, ಸುರಕ್ಷಿತವಾಗಿ ಬಂದಿದ್ದಾರೆ, ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ. ಸೊ ಈಗಾಗಲೇ ಪ್ರಧಾನಿಗಳು ಕೂಡ ಶುಭಾಶಯವನ್ನು ಕೋರ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್ಗಳಿರೋದ್ರಿಂದ ಅವರ ಶುಭಾಶಯಗಳು ಮನ್ನಣೆಯನ್ನು ಪಡ್ಕೊಳ್ಳುತ್ತವೆ. ಸೊ ಒಂದು ಕಡೆಗೆ ಇಷ್ಟು ದಿನ ಆದ ನಂತರ ಮಗ ವಾಪಸ್ ಬಂದಿದ್ದಕ್ಕೆ ಸ್ವಲ್ಪ ಆದರೂ ಭಾವುಕರಾಗಲೇಬೇಕಲ್ವ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಮ್ಮ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಹಾಗೇ ಆಗುತ್ತೆ. ಒಂದು ದಿನವೇ ಮಗ ದೂರ ಇದ್ದಾನೆ, ಏನು ಫೋನ್ ಸಿಗ್ತಾ ಇಲ್ಲ, ಸಂಪರ್ಕ ಸಿಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಿಲ್ಲ ಅಂದಾಗಲೇ ವಿಚಲಿತರಾಗುವಂಥ ತಾಯಿ ಇದ್ದಾರೆ. ತಾಯಿ ಅಂದ್ರೇ ಹಾಗೆ ಅಲ್ವಾ. ಇನ್ನು ಅದರಲ್ಲೂ ಕೂಡ ಭೂಮಿಯಿಂದ ಮೇಲ್ಗಡೆಗೆ ಆಕಾಶಕ್ಕೆ ಹೋಗಿ ಅಲ್ಲಿ ಅಂತರಿಕ್ಷದಲ್ಲಿದ್ದು ಯಾವ ಸಂಪರ್ಕನೂ ಇಲ್ಲದೆ ಅಲ್ಲಿಂದ ವಾಪಸ್ಸು ಮತ್ತೆ ಬಂದು ಬರೀ ಅವ್ರು ಮಾತಾಡಿರುವಂಥ ಒಂದಿಷ್ಟು ವೀಡಿಯೋಗಳನ್ನು ನೋಡಿಕೊಂಡು ವಾಪಸ್ಸಿಗೆ ಬಂದಿದ್ದಾರೆ, ಇನ್ನೂ ಭೇಟಿಯಾಗಿಲ್ಲ ಅಂತಂದಾಗ ಹೇಗಿರಬೇಕು. ಬರೀ ಅವನ ಸಾಧನೆ ಮಾತ್ರ ಕೊಂಡಾಡ್ತಾ ಇರೋದನ್ನು ಕೇಳ್ತಾ ಇದ್ದಾಗ ಸೊ ಅದೊಂದು ರೀತಿಯಾಗಿ ಆ ಕ್ಷಣವೇ ಬೇರೆ. ಆ ತಂದೆ ತಾಯಿಗಳಿಗೆ ಆ ಕ್ಷಣವೇ ಬೇರೆ. ಅವರ ಕಣ್ಣಲ್ಲೇ ಗೊತ್ತಾಗತ್ತೆ ಅದು ಯಾವ ರೀತಿಯಲ್ಲಿ ಅವರ ಆ ಇಡೀ ಮಗನನ್ನು ಹುಟ್ಟಿಸಿದ್ದಕ್ಕೆ, ಅವನಿಗೆ ಬೇಕಾಗಿರೋ ರೀತಿಯಲ್ಲಿ ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದಕ್ಕೆ ತಕ್ಕಂತೆ ಅವನು ಸಾಧನೆಯನ್ನು ಮಾಡಿದ್ದಕ್ಕೆ ಆ ಸಾರ್ಥಕ ಭಾವನೆ. ತಾಯಿ ಏನೋ ಕಣ್ಣೀರು ಹಾಕ್ಬಿಡ್ತಾಳೆ, ತಂದೆ ಪಾಪ ಅವ್ರು ನಗ್ತಾ ಇದ್ದಾರೆ ಸುಮ್ಮನೆ. ಅವ್ರಿಗೆ ಗೊತ್ತು ಒಳಗಡೆ ಏನಾಗ್ತಾ ಇದೆ ಅವ್ರಿಗೆ ಆ ಫೀಲ್ ಅಂತ ಹೇಳಿ.